ಇವತ್ತೇನು ಅರೆಬತ್ತಲೆ ಹೋರಾಟ ಏನು ಹಮ್ಮಿಕೊಂಡಿದ್ದೆವು. ಪೊಲೀಸ್ ಇಲಾಖೆ ಒಂದು ಮನವಿ ಮಾಡಿದಾಗ ಅದು ಕ್ಯಾನ್ಸಲ್ ಮಾಡಿ ಏನು ಅಂಬೇಡ್ಕರ್ ಸರ್ಕಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳಿಗೆ ಕಚೇರಿವರೆಗೆ ಉಗ್ರವಾಗಿ ಹೋರಾಟ ಮುಖಾಂತರ ನಾವೆಲ್ಲ ಮನವಿ ಮಾಡಿದೆವು. ಕಾರಣ ಏನಂದ್ರೆ ಈ ಜನೋಡ ನಾಡ್ ತಹಶೀಲ್ದಾರ್ ಏನು ಅಶೋಕ್ ರಾಜಗಿರ ಅಂತೇಳಿ ಏನು ನಾಡ್ ತಹಶೀಲ್ದಾರ ಅವ್ರ ವಿರುದ್ಧ ಇವ್ರಿಗೆ ವರ್ಗಾವಣೆ ಮಾಡ್ರಿ, ಇವ್ರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರ, ದುಡ್ಡು ತೊಗೊಂಡು ಕೆಲಸ ಮಾಡತ್ತಾರ ಅಂತೇಳಿ ಅನೇಕ ಬಾರಿ ಮಾನ್ಯ ತಹಶೀಲ್ದಾರಿಗೆ ಅವ್ರಿಗೆ ಕೊಟ್ಟಿದ್ದೆವು, ಎ ಸಿ ಅವ್ರಿಗೆ ಕೊಟ್ಟಿದ್ದೆವು, ಜಿಲ್ಲಾಧಿಕಾರಿಗಳಿಗೆ ಸಹ ಕೊಟ್ಟಿದ್ದೆವು. ಆದ್ರೂ ಕೂಡ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ ಕಾರಣ ಇವರ ಈ ಅಧಿಕಾರಿಗೆ, ಈ ಭ್ರಷ್ಟ ಅಧಿಕಾರಿ ಹಿಂದ ಯಾರ ಮೇಲಧಿಕಾರಿ ಹರ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಇದು ನಮ್ಮ ಹೋರಾಟ ಇಲ್ಲಿಗೆ ನಿಂದರಲ್ಲ. ಬೀದರ್ ಜಿಲ್ಲೆ ಅಂತ ಹಂತವಾಗಿ ಉಗ್ರವಾಗಿ ಹೋರಾಟ ಮತ್ತು ಜಿಲ್ಲಾಡಳಿತ ವಿರುದ್ಧವಾಗಿ ಹೋರಾಟ ಮಾಡಬೇಕಾಯ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತೀನಿ. ಭ್ರಷ್ಟಾಚಾರ ನಿಗ್ರಹ ಸಮಿತಿ ಹಾಗೂ ಪ್ರಜಾಶಕ್ತಿ ಸಮಿತಿ ಸಂಘಟನೆ ವತಿಯಿಂದ ಈ ಹೋರಾಟ ಮಾಡೋ ಉದ್ದೇಶ ಏನಂದ್ರೆ ಅರೆಬೆತ್ತಲೆ ಹೋರಾಟ ಮಾಡ್ಬೇಕಂತ ಹೇಳಿದ್ದೆವು. ಈ ಕೆಳಾಧಿಕಾರಿಗಳು ತಪ್ಪು ಮಾಡತ್ತಾರ ಸರ್, ಭ್ರಷ್ಟಾಚಾರ ಮಾಡತ್ತಾರ ಅಂತೇಳಿ ನಾವು ಮೇಲಧಿಕಾರಿಗಳು ಗಮನಕ್ಕೆ ತಂದ್ರೆ, ಇವ್ರು ಮೇಲಧಿಕಾರಿಗಳು ಏನು ಅಧಿಕಾರಿ ಆಗಿರಲ್ರು, ಸಾರ್ವಜನಿಕರಿಗೆ ನ್ಯಾಯ ಕೊಡಿಸೋಂಥ ಅಧಿಕಾರಿ ಆಗಬೇಕು. ಆದ್ರೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಖುದ್ದಾಗಿ ವಿಧವರು ಮತ್ತು ವೃದ್ಧಾಪ್ಯ ವೇತನಗಳೆಲ್ಲ ಯಾರು ಫಲಾನುಭವಿಗಳಾರ ಅಂಥವ್ರು ಹೋಗಿ ರಿಜೆಕ್ಟ್ ಮಾಡ್ಯಾನ ಸರ್ ಅಂತೇಳಿ ಹೋದಾಗ ಇವ್ರು ಏನು ಮಾಡ್ತಾರೆ, ಭ್ರಷ್ಟ ಅಧಿಕಾರಿ ಮೇಲೆ ಕ್ರಮ ತಗೊಂಬದ್ ಬಿಟ್ಟು ತಹಸೀಲ್ದಾರ್ ಅವರಿಗೆ ರವಾನೆ ಮಾಡ್ತಾರೆ. ನಾವು ಕಂದಾಯ ಸಚಿವರಿಗೆ ಬರೆದಿದ್ದ ಲೆಟ್ರು ರವಾನೆ ಮಾಡಿ ಏನು ಮಾಡ್ತಾರಂದ್ರೆ, ಈ ಹೋರಾಟಗಾರಿ ಏನು ಲೆಟರ್ ಕೊಟ್ಟಿದ್ದೇವಲ್ಲ ಅವ್ರಿಗೆ ನೋಟಿಸ್ ಕಳಿಸ್ತಾರೆ. ಏನಂತ ಅಂದ್ರೆ 30ನೇ ತಾರೀಕಿಗೆ ಹೇರಿಂಗ್ ಅದ, ನೀವು ಬರ್ರಿ ಅಂತೇಳಿ. ನನಗೆ ಒಂದು ಪ್ರಶ್ನೆ ಏನು ಕಾಡ್ಲತ್ತದಂದ್ರೆ, ಜಿಲ್ಲಾಧಿಕಾರಿಗಳದು ಏನು ಯಾರೋ ಒಂದು ಜನಸಾಮಾನ್ಯರು ನಮ್ಮಂಥವ್ರು ಒಂದು ತಪ್ಪು ಮಾಡಿದೆ ಒಂದು ಇಮಿಡಿಯೇಟ್ಲಿ ಆಕ್ಷನ್ ತಗೋತೀರಿ, ಆದರೆ ಈ ಭ್ರಷ್ಟ ಅಧಿಕಾರಿಗೆ ಯಾಕೆ ನೀವು ಕುಮ್ಮಕ್ಕೊಳ್ಳತ್ತೀರಿ ಅಂತೇಳಿ ನಮ್ಮ ಪ್ರಶ್ನೆ ಆಗ್ಯದ. ಈ ಭ್ರಷ್ಟ ಅಧಿಕಾರಿ ಮೇಲೆ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಈ ಹೋರಾಟನ ಇಲ್ಲಿಗೆ ನಿಂದ್ರದಲ್ಲ, ಅರೆಬೆತ್ತಲೆ ಹೋರಾಟ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಎಲ್ಲ ಸಜ್ಜಾಗಿದ್ದೆವು. ಆದರೆ ಪೊಲೀಸ್ ಇಲಾಖೆದವ್ರು ಏನಂದ್ರು, ಇದೊಂದು ಅರೆಬೆತ್ತಲೆ ಹೋರಾಟ ಇವಾಗ ಮಾಡಬೇಡ್ರಿ, ಯಾಕಂದ್ರೆ ನಿಮ್ಮ ಕೆಲಸ ನಾವು ಮಾಡಕ್ಕೆ ಹಚ್ತೇವು, ಈಗ ಮುಂದಿನ ದಿವಸದಾಗ ಆಗಲಿಲ್ಲ ಅಂದ್ರೆ ನಾವು ಅನು ಮಾಡಿಕೊಡ್ತೇವೆ ಅಂತ ಹೇಳ್ಬಿಟ್ಟು ಒಂದು ಪೊಲೀಸ್ ಇಲಾಖೆಗೆ ನಾವು ಗೌರವ ಕೊಟ್ಟು ಈ ಅರೆಬೆತ್ತಲೆ ಹೋರಾಟ ನಾವು ಇವತ್ತು ರದ್ದುಗೊಳಿಸಿದೆವು. ಮುಂದಿನ ದಿನದಾಗ ಇದು ಆಗಲಿಲ್ಲ ಅಂದ್ರೆ ಅರೆಬೆತ್ತಲೆ ಹೋರಾಟ ಮತ್ತು ಜಿಲ್ಲಾ ಆಡಳಿತದ ವಿರುದ್ಧ ಇರುತ್ತೆ ಮತ್ತು ಎಲ್ಲರ ವಿರುದ್ಧ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತೇವೆ. ಈ ಹೋರಾಟ ಈಟಿಗೆ ನಿಂದಿರೋದು ಹಂತವಾಗಿ ಆ ತಹಸೀಲ್ದಾರಾಗ ಈ ಬೀದರ್ ಜಿಲ್ಲೆಯಿಂದ ವರ್ಗಾವಣೆ ಮಾಡೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಈ ಹೋರಾಟ ಮುಖಾಂತರ ಮೇಲಧಿಕಾರಿಗಳ ಗಮನಕ್ಕೆ ತರಲು ಬಯಸ್ತಾ ಇದ್ದೇನೆ. ಸಂಗಮೇಶ್ ಬಾಯ್ದೊಡ್ಡಿ. ಸಾರ್ವಜನಿಕರು ಏನು ಸಂಘಟನೆಗಳ ಗಮನಕ್ಕೆ ಅಲ್ಲಿರ್ತಕ್ಕಂಥ ನಾಡ್ ತಹಸೀಲ್ದಾರು ತಮ್ಮ ಹತ್ರ ಹಣ ಪಡಿತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನು ಸಂಘಟನೆಗಳಿಗೆ ಮಾಡಿದಾಗ ಸತತವಾಗಿ ಈ ಸಂಘಟನೆಗಳು ಅವರ ವಿರುದ್ಧ ಹೋರಾಟ ಮಾಡ್ಕೋತಾ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಟ್ಕೋತಾ ಮತ್ತು ಸಂಬಂಧಪಟ್ಟ ನಾಡ್ ತಹಸೀಲ್ದಾರ್ ಅವರಿಗೆ ಮತ್ತು ನಮ್ಮ ವಿಭಾಗೀಯ ಆಯುಕ್ತರಿಗೆ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಜಿಲ್ಲಾಧಿಕಾರಿಗಳು ಕೂಡ ಭರವಸೆಯನ್ನು ಕೊಟ್ಟು ಜನರಿಗೆ ಕಳಿಸಿರ್ತಕ್ಕಂಥದ್ದು ಉದಾಹರಣೆ ಆಗಿದೆ. ಇವತ್ತಿನ ದಿನ ಅಂಥ ಭ್ರಷ್ಟ ಅಧಿಕಾರಿಗಳಿಗೆ ಯಾಕೆ ಕುಮ್ಮಕ್ಕು ನೀಡ್ತಾ ಇದ್ದಾರ ಮತ್ತು ಅವರನ್ನು ಬಿಟ್ಟು ಏನು ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದಾರ ಅಂತಕ್ಕಂಥ ಪ್ರಕರಣವನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದಾಗ ಹೋರಾಟಗಾರರಿಗೆ ನೋಟಿಸ್ ಕೊಟ್ಟು ತಾವುಗಳು ಹೇರಿಂಗ್ ಬರಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಏನು ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಅದೊಂದು ತುಂಬ ಖಂಡನೀಯವಾಗಿರ್ತಕ್ಕಂಥ ಘಟನೆ. ಈ ಒಂದು ಘಟನೆ ಏನಪ್ಪ ಅಂತ ಹೇಳಿದ್ರೆ, ಸಾರ್ವಜನಿಕರಿಗೆ ಒಟ್ಟಾರೆಯಾಗಿ ಅವರು ಹಣ ಪಡೆದು ದಾಖಲಾತಿಗಳು ಮಾಡಿಕೊಡ್ತಕ್ಕಂಥ ಪ್ರಸರಣಗಳು ಬರ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಇವತ್ತೇನು ಜಿಲ್ಲೆಯಲ್ಲಿ ಅರೆಬೆತ್ತಲೆ ಮೆರವಣಿಗೆ ಆಗಬೇಕಾಗಿತ್ತು, ಒಂದು ಹೋರಾಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಮತ್ತು ಸಂಘಟನೆಯವ್ರ ಬಾಂಧವ್ಯ ಉತ್ತಮ ಆಗಿರೋದ್ರಿಂದ ಅವರ ಮಾತಿಗೆ ಬೆಲೆ ಕೊಟ್ಟು ಇವತ್ತಿನ ದಿನ ಅರೆಬೆತ್ತಲೆ ಮೆರವಣಿಗೆಯನ್ನು ಕ್ಯಾನ್ಸಲ್ ಮಾಡಿ ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಕೊಂಡು ಬಂದು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ಈ ಒಂದು ಮನವಿಯನ್ನು ಪುರಸ್ಕರಿಸಿ ಆ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಲ್ಲಿ ಜಿಲ್ಲೆಯಲ್ಲಿ ಹಂತವಾಗಿ ತಮಟೆ ಚಳವಳಿ ಮೂಲಕ, ಅರೆಬೆತ್ತಲೆ ಚಳವಳಿ ಮೂಲಕ ಹೋರಾಟ ಮಾಡಿ ಜಿಲ್ಲಾಡಳಿತದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ. ಮುಂದಿನ ಆಗುವಗಳಿಗೆ ಜಿಲ್ಲಾಡಳಿತನೇ ನೇರ ಹೊಣೆ ಆಗ್ತದೆ ಅಂತೇಳಿ ಈ ಹೋರಾಟ ಮೂಲಕ ನಾವು ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ.